ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನೆ ಬಂದ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫ್ರೀ ಬಸ್, ಮಹಿಳೆಯರ ಫ್ರೀ ಬಸ್ ಯೋಜನೆ ಬಂದ್ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಈಗ ಹೈಕೋರ್ಟ್ ತೀರ್ಪು ಅಂತ ಹೇಳ್ಬೋದು, ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಹೇಳ್ಬೋದು. ಸೊ ಅದು ಏನ್ ಬಂದಿದೆ, ಹಾಗೇನೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ ಈ ಒಂದು ಶಕ್ತಿ ಯೋಜನೆಯಲ್ಲಿ, ಇದು ನಿಜಕ್ಕೂ ಬಂದ್ ಮಾಡ್ತಾ ಇದ್ದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೇನೆ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗೇನೆ ಮೊದಲನೇ ಬಾರಿ ಯಾರೆಲ್ಲ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಹಾಗೆ ನಿಮ್ಗೂ ಕೂಡ ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ನಿಮ್ಮ ಒಂದು ಕಾಮೆಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದ್ರೆ ಜನರಿಗೆ ಇದರ ಅವಶ್ಯಕತೆ ಇದೆಯಾ ಇಲ್ವಾ, ಸೊ ಇದರಿಂದ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಸ್ವಲ್ಪ ಸರ್ಕಾರಕ್ಕೂ ಕೂಡ ಗೊತ್ತಾಗ್ಲಿ. ಸೊ ಜಾಸ್ತಿ ಶೇರ್ ಮಾಡಿದ್ರೆ ನೀವು ವಿಡಿಯೋ ವೈರಲ್ ಆಗುತ್ತೆ. ಸೊ ಅವಾಗ ಜನರಿಗೆ ಅಂದ್ರೆ ರೀಚ್ ಆಗುತ್ತೆ ಸರ್ಕಾರಕ್ಕೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಂದ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೋತಾರೆ, ಅಥವಾ ಇನ್ಯಾವುದಾದ್ರೂ ರೂಲ್ಸ್ ಅನ್ನ ತರ್ತಾರೆ, ಓಕೆನಾ? ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡ್ಬೇಡಿ, ಪೂರ್ತಿ ಇನ್ಫಾರ್ಮೇಶನ್ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವಾ, ದಯವಿಟ್ಟು ಕಾಮೆಂಟ್ ಮಾಡಿ, ಬಂದ್ ಮಾಡ್ಬೇಕಾ ಬೇಡವಾ, ಓಕೆ? ಸೊ ಮೊದಲನೇದಾಗಿ ಈ ಒಂದು ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ಮಹಿಳೆಯರ ಯೋಜನೆ ಕೊಟ್ಟಾಗಿನಿಂದ ಹಲವಾರು ತೊಂದರೆಗಳು ಉಂಟಾಗ್ತಾ ಇದಾವೆ. ಒಂದು ಕಡೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಬರೆಯಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಸೊ ಇನ್ನೊಂದು ಕಡೆ ವೃದ್ಧರಿಗೆ ತೊಂದರೆ ಆಗ್ತಾ ಇದೆ, ಪುರುಷರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬಸ್ ಅಲ್ಲಿ ಕುತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ, ಅಷ್ಟೊಂದು ರಶ್ ಆಗಿ ಬಸ್ಗಳು ಓಡಾಡ್ತಾ ಇದಾವೆ. ಸೊ ಈಗ ಇದ್ರ ಮಧ್ಯೆ ಒಂದು ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಿದ್ರು, ಓಕೆನಾ? ಸೊ ಅದೇ ರೀತಿ ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೂಡ ಕೊಟ್ಟಿದೆ. ಸೊ ಅದು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈಗ ಪುರುಷರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ಎಲ್ಲಾ ಬಸ್ಸಲ್ಲೂ ಕೂಡ KSRTC ಆಗಿರಬಹುದು, BMTC ಆಗಿರಬಹುದು, ಸೊ ಯಾವ ಬಸ್ಸಲ್ಲೂ ಹೋದ್ರೂ ಕೂಡ ನಮ್ಗೆ ಕುತ್ಕೊಳ್ಳಕ್ಕೆ ಜಾಗ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಕೂಡ ಹೆಣ್ಮಕ್ಳೇ ಅಂದ್ರೆ ಜಾಸ್ತಿ ಅವರೇ ಮಹಿಳೆಯರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ದುಡ್ಡು ಕೊಟ್ಟರು ಸಹಿತ ಕುತ್ಕೊಳ್ಳಕ್ಕೆ ಸೀಟ್ ಸಿಗ್ತಾ ಇಲ್ಲ ಅಂತ ಅವರೊಂದು ಕಂಪ್ಲೇಂಟ್ ಆಗಿದೆ. ಸೊ ಅದೇ ರೀತಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಬೇಡ, ಶಕ್ತಿ ಯೋಜನೆ ಬೇಡ, ನೀವು ಕೊಟ್ರೆ ಈ ರೀತಿ ಕೊಡುವುದಲ್ಲ, ಫ್ರೀ ಆಗಿ ಟಿಕೆಟ್ ಅಲ್ಲಿ ದರದಲ್ಲಿ ಏನಾದ್ರೂ ಕಮ್ಮಿ ಮಾಡಿ, ಅಥವಾ ಏನಾದ್ರೂ ರೂಲ್ಸ್ ಅನ್ನ ತೆಗೆದುಕೊಂಡು ಬನ್ನಿ. ಅದೆಲ್ಲ ಬಿಟ್ಟು ನೀವು ಈ ರೀತಿ ಫ್ರೀ ಆಗಿ ಕೊಟ್ಟಿದ್ದೀರಾ, ನಮ್ಗೆ ಹಿಂಸೆ ಆಗ್ತಾ ಇದೆ, ನಾವು 1 to double ರೇಟ್ ನೀವು ಟಿಕೆಟ್ ದರ ಏರಿಕೆ ಮಾಡಿದ್ರಿ. ಸೊ ಅದು ಕೂಡ ನಾವು ಸುಮ್ಮನೆ ಆದ್ವಿ. ಆದ್ರೆ ಈಗ ಫ್ರೀ ಕೊಟ್ಟಾಗಿನಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ದಯವಿಟ್ಟು ನಮ್ಗೆ ಏನ್ ಮಾಡಿ ಅಂದ್ರೆ ಕುತ್ಕೊಳ್ಳೋಕಾದ್ರೂ ಜಾಗ ಕೊಡಿ. ಅಂದ್ರೆ ಪುರುಷರಿಗೆ ಇಷ್ಟು ಸೀಟು ಮೀಸಲು, ಈಗ ಕೇವಲ 50 ಅವಾಗ ಏನ್ ಮಾಡಿದ್ರು ಅಂದ್ರೆ ಅರ್ಧ ಭಾಗ ಮಹಿಳೆಯರು ಕುತ್ಕೋತಾ ಇದ್ರು, 75-25 ಏನ್ ಮಾಡ್ತಾ ಇದ್ರು, ಪುರುಷರು ಕುತ್ಕೊಳ್ತಾ ಇದ್ರು. ಈಗ ಫ್ರೀ ಬಂದಾಗಿನಿಂದ ಏನ್ ಮಾಡಿದ್ರು ಅಂದ್ರೆ 50-50 ಮಾಡಿದ್ರು. ಸೊ ಈಗ 50-50 ಮಾಡಿದ್ರು ಸಹಿತ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗಂಡ್ ಮಕ್ಕಳು ಅಂದ್ರೆ ಗಂಡಸರ ಸೀಟಲ್ಲಿ ಹೋಗಿ ಕುತ್ಕೋತಾ ಇದ್ದಾರೆ. ಸೊ ಇಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಪ್ರಯಾಣ ಮಾಡಿದ್ರು ಕೂಡ ಮಾಡಿದ್ರು ಸಹಿತ ಸೀಟ್ ಸಿಗ್ತಾ ಇಲ್ಲ ಅಂತ ಅವರ ಒಂದು ಕಂಪ್ಲೇಂಟ್ ಆಗಿದೆ, ಓಕೆನಾ? ಸೊ ಇದ್ರ ಮಧ್ಯೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೀವು ಬಂದ್ ಮಾಡ್ಲೇಬೇಕು ಅಂತ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ರೂಲ್ಸ್ ಅನ್ನ ಕೂಡ ತಂದಿದೆ ಅಂತ ಹೇಳ್ಬಹುದು. ಸೊ ಅದೇ ರೀತಿ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ಅಂತ ಅದು ಕೂಡ ಹೇಳ್ತೀನಿ. ಸೊ ಈಗ ಗಂಡ್ ಮಕ್ಕಳದು ನಿರ್ಧಾರ ಏನಂದ್ರೆ ಬಂದ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನೀವೇನು ಹೇಳ್ತೀರಾ ಅಂದ್ರೆ ನೀವು ಗಂಡ್ ಮಕ್ಕಳಿಗೆ ಪುರುಷರಿಗೆ ಸಪೋರ್ಟ್ ಮಾಡ್ತೀರಾ, ಬಂದ್ ಮಾಡ್ಬೇಕಾ ಬೇಡ ಅಂತ ನೀವು ಕಮೆಂಟ್ ಮಾಡಿ ಜನರು, ಓಕೆನಾ? ಸೊ ಈ ಕಡೆ ಬಂದ್ ಮಾಡ್ಬೇಕಾ ಬೇಡವಾ ಅಂತ ಸೊ ಎರಡು ಕೂಡ ಅಭಿಪ್ರಾಯವನ್ನ ತಿಳಿಸಿ. ಸೊ ಇನ್ನ ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರವನ್ನ ತಿಳಿಸಿದೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ. ಸೊ ಬಂದ್ ಮಾಡಿದ್ರೆ ಏನಾಗುತ್ತೆ, ಬಡವರಿಗೆ ಯೂಸ್ ಆಗಲ್ಲ. ಸೊ ನಮ್ಮ ಬಡವರಿಗಾಗಿ ಬಿಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ಬಂದ್ ಆಗಲ್ಲ ಅಂತ ಖಡಕ್ ಆಗಿ ತೀರ್ಪು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ರಶ್ ಇಲ್ದೇ ಇರೋದು ಈಗ ಫ್ರೀ ಕೊಟ್ಟ ತಕ್ಷಣ ನಿಮ್ಗೆ ಅದು ಈ ತರ ಅನಿಸ್ಬಿಡ್ತಾ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅದಕ್ಕಿಂತ ಮುಂಚೆ ಕೂಡ ಬಸ್ ರಶ್ ಆಗ್ತಿತ್ತು ಅಂತ ಹೇಳ್ತಾರೆ. ಸೊ ಓಡಾಡೋರ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಯಾಕಂದ್ರೆ ನಾವು ಜಾಸ್ತಿ ಹೊರಗಡೆ ಹೋಗಲ್ಲ, ಸೊ ಅದರಿಂದ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಅನುಭವ ಅಂದ್ರೆ ಇದಕ್ಕಿಂತ ಮುಂಚೆ ಹೇಗಿತ್ತು ಹೀಗೇಗಿದೆ ಅನ್ನೋದ್ರ ಬಗ್ಗೆ ನಮಗೂ ಸ್ವಲ್ಪ ಗೊತ್ತಿದೆ. ಯಾಕಂದ್ರೆ ಅವಾಗ ಓಡಾಡ್ತೀವಲ್ವಾ, ಸೊ ಅವಾಗಿಂದ ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ರಶ್ ಆಗ್ತಾ ಇದೆ ಅನ್ನೋದು ಗೊತ್ತು. ಬಟ್ ನಿಮ್ಮ ಅನಿಸಿಕೆ, ನೀವೆಲ್ಲ ಡೈಲಿ ಓಡಾಡ್ತಿರೋದ್ರಿಂದ ಜನಗೆ ಗೊತ್ತೇ ಇರುತ್ತೆ. ಸೊ ನೀವು ಹೇಳಿ, ಓಕೆ? ಸೊ ಯಾವ ರೀತಿ ನೀವು
ಅನುಭವಿಸ್ತಾ ಇದ್ದೀರಾ ಕಷ್ಟ ಶಕ್ತಿ ಯೋಜನೆಯಿಂದ ಅಂತ ತಪ್ಪದೇ ಕಾಮೆಂಟ್ ಮಾಡಿ, ಓಕೆನಾ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಬಂದ್ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೊ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರಾಗಿರ್ಲಿ ಅಥವಾ ಸಾರಿಗೆ ಸಚಿವ ಶಿವರಾಮ್ ರೆಡ್ಡಿ ಅವರು ಕೂಡ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ, ಅದರಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಪುರುಷರು ಮಾತ್ರ ಸ್ಟ್ರೈಕ್ ಮಾಡೋದನ್ನ ಬಿಡ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಸರ್ಕಾರಕ್ಕೆ ಒಂದು ಹೊಣೆ ಆಗ್ಬಿಟ್ಟಿದೆ. ಇದು ಯಾವ ರೀತಿ ಇದನ್ನ ಅಂದ್ರೆ ಸಾಲ್ವ್ ಮಾಡಬೇಕು ಅಂತ. ಆದ್ರೆ ಅವರು ಎಷ್ಟೋ ಬಸ್ಗಳನ್ನ ಬಿಡ್ತಾ ಇದ್ದಾರೆ, ಆದ್ರೆ ಅದರಿಂದ ತೊಂದರೆ ಅಂತೂ ಇಲ್ಲಿ ಕಮ್ಮಿ ಆಗ್ತಾ ಇಲ್ಲ. ಬರೀ ಬಸ್ಗಳನ್ನ ಬಿಟ್ರೆ ಸಾಲದು, ಜನ ಇನ್ನೂ ಹೆಚ್ಚಿಗೆ ಓಡಾಡ್ತಾನೆ ಇರ್ತಾರೆ. ಸೊ ಇದರಲ್ಲಿ ರೂಲ್ಸ್ ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ, ಓಕೆನಾ. ಸೊ ಈಗ ಇಷ್ಟೆಲ್ಲ ಆಯ್ತು, ಈಗ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆಯ್ತು, ಇನ್ನೊಂದ್ ಕಡೆ ಪುರುಷರ ಅಭಿಪ್ರಾಯ ಏನಿದೆ, ಈಗ ಏನ್ ನಡೀತಾ ಇದೆ ಶಕ್ತಿ ಯೋಜನೆಯಲ್ಲಿ, ಹಾಗೆ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಅನೌನ್ಸ್ ಮಾಡ್ತಾರಂತೆ, ಡೇಟು ಯಾವಾಗಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲದ್ರ ಮಧ್ಯೆ ಇದ್ರ ಮಧ್ಯೆ ಒಂದು ಕಂಡಕ್ಟರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಆಸೆ ಇಲ್ಲ, ಫ್ರೀ ಕೊಟ್ರೆ ನೀವು ಫ್ರೀ ಕೊಡೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ನಮ್ಗೆ ಸಂಬಳ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, PF ಬರ್ತಾ ಇಲ್ಲ, ಸೊ ಇನ್ಯಾವುದು ಕೂಡ ಬರ್ತಾ ಇಲ್ಲ ನಮ್ಗೆ, ದಯವಿಟ್ಟು ಬಂದ್ ಮಾಡ್ಬಿಡಿ ಈ ಯೋಜನೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಆದ್ರೆ ಅದಕ್ಕೂ ಕೂಡ ಸರ್ಕಾರ ಜಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಬಂದ್ ಮಾಡ್ತಾ ಇಲ್ಲ. ಸೊ ಇನ್ನು ಇದ್ರ ಮಧ್ಯೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಕಡೆ ಇದೆಲ್ಲ ಶಕ್ತಿ ಯೋಜನೆ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೆಟ್ರೋ ದರ. ಸೊ ಬೆಂಗಳೂರಲ್ಲಿ ಓಡಾಡ್ತಿರುವಂತ ಎಲ್ಲರಿಗೂ ಕೂಡ ಒಂದು ಶಾಕ್ ಅಂತ ಹೇಳ್ಬೋದು. ಸೊ ಮೆಟ್ರೋ ದರ ಏರಿಕೆಯನ್ನ ಮಾಡಿದ್ದಾರೆ. 40 ರೂಪಾಯಿ ಇದ್ದಿದ್ದು ಒಮ್ಮೆ ಜಂಪ್ ಮಾಡಿ 80 ರೂಪಾಯಿ ಆಗಿದೆ. ಸೊ ಇಷ್ಟೊಂದು ಕಾಸ್ಟ್ಲಿ ಏನಕ್ಕೆ ಮಾಡಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಜನಸಂಖ್ಯೆ ಬಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಎಷ್ಟೋ ಜನರು ಬಸ್ ರಶ್ ಆಗ್ತಾ ಇರೋದ್ರಿಂದ ಇದಕ್ಕೆ ಹೋಗ್ತಾ ಇದ್ರು, ಮೆಟ್ರೋಗೆ, ಇದರಲ್ಲಿ ಬೆಂಗಳೂರಲ್ಲಿ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೆಟ್ರೋ 1 to ಡಬಲ್ ಆಗಿರೋದ್ರಿಂದ ತಿರ್ಗಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಸ್ಗೆ ಬರ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಫುಲ್ ರಶ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಈಗ ಪುರುಷರು ಸ್ಟ್ರೈಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಮೋದಿಜಿ ಅವರು ಯಾಕೆ ಈ ಒಂದು ದರವನ್ನ ಏರಿಕೆ ಮಾಡಿದ್ರು ಅನ್ನೋದೇ ಪ್ರಶ್ನೆಯಾಗಿದೆ. ಈಗ ಮೆಟ್ರೋ ದರ ಏರಿಕೆ ಮಾಡಿದಾಗಿಂದ ಐ ಟಿಗೆ ಏನು ಓಡಾಡ್ತಾರಲ್ವಾ, ಅಂದ್ರೆ ಆಫೀಸ್ಗೆ ಯಾರೆಲ್ಲ ಓಡಾಡ್ತಾರಲ್ವಾ, ಸೊ ಅವ್ರಿಗಂತೂ ತುಂಬಾನೇ ತೊಂದರೆ ಆಗಿದೆ. ಯಾಕಂದ್ರೆ ಅದು ಬಂದಿರೋ ಅರ್ಧ ಸಂಬಳದಲ್ಲಿ ಅದಕ್ಕೆ ಹೋಗ್ಬಿಡುತ್ತೆ ನಮ್ದು ತಿಂಗಳಿಗೆ ಅಂತ ಹೇಳಿ ಅವರು ಕೂಡ ಸ್ಟ್ರೈಕ್ ಮಾಡ್ತಿದ್ದಾರೆ. ಒಂದು ಕಡೆ ಚಪ್ಪಲಿ ಹಾರ ಹಾಕೊಂಡು, ಇನ್ನೊಂದು ಕಡೆ ಬಿಸಿಲಲ್ಲಿ ಕೂತ್ಕೊಂಡು ಎಲ್ಲಾ ರೀತಿಯಾಗಿ ಅವರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಬೆಲೆಯನ್ನ ಇಳಿಕೆ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ನಿಮ್ಗೇನ್ ಅನ್ಸುತ್ತೆ, ಎಲ್ಲಾ ದರ ಏರಿಕೆ ನೋಡಿರ್ತೀರಾ, ಹಾಗೆ ಶಕ್ತಿ ಯೋಜನೆಯಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತಾ ಇದಾವೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಇದು ಯೋಜನೆ ಬೇಕಾ, ನಿಜಕ್ಕೂ ಬೇಡ ಅನ್ಸುತ್ತೆ ಅಲ್ವಾ. ಸೊ ನಿಮ್ಗೂ ಕೂಡ ಏನ್ ಅನ್ಸುತ್ತೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ, ಓಕೆನಾ. ಸೊ ನಿಮ್ಮ ಕಾಮೆಂಟ್ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರ ಅಭಿಪ್ರಾಯದಿಂದ ಆದ್ರೂ ಕೂಡ ಅವರು ಚೇಂಜ್ ಮಾಡ್ಲಿ ಅಂತ. ಸೊ ನಾನಂತೂ ಪುರುಷರಿಗೆ ಸಪೋರ್ಟ್ ಮಾಡೋದು, ಯಾಕಂದ್ರೆ ಮಹಿಳೆಯರಿಗೆ ಸಪೋರ್ಟ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ, ನಮಗೆ ಇಷ್ಟ ಇಲ್ಲ ಫ್ರೀ ಬಸ್. ಯಾಕಂದ್ರೆ ಫ್ರೀ ಬಸ್ ಕೊಟ್ಟಾಗಿನಿಂದ ಮಹಿಳೆಯರನ್ನ ಕೀಳಾಗಿ ನೋಡ್ತಾ ಇದ್ದಾರೆ. ಸೊ ಅದರಿಂದ ನನ್ಗೆ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ನಿಮಗೂ ಕೂಡ ಈ ರೀತಿ ಅನುಭವ ಆಗಿದ್ರೆ ಹೇಳಿ. ಬೇಡ, ಕೀಳಾಗಿ ಬರೀ ಒಂದು 5 ರೂಪಾಯಿ 10 ರೂಪಾಯಿ ಟಿಕೆಟ್ ಸಲುವಾಗಿ ಮಹಿಳೆಯರು ಏನೆಲ್ಲ ಮಾತುಗಳನ್ನ ಆಡಿಸ್ಕೋಬೇಕು ಬಸ್ಸಲ್ಲಿ ನಿಂತ್ಕೊಂಡು. ಅದೇ ರೀತಿ ಫ್ರೀ ಆಗಿ ಕೊಟ್ಟಿದ್ದಾರೆ, ನಿಮಗೇನು ಹಂಗೆ ಕೇವಲವಾಗಿ ಮಾತಾಡ್ತಾರೆ. ಸೊ ಹೆಣ್ಮಕ್ಳನ್ನ ಪುರುಷರು ಕೇವಲವಾಗಿ ನೋಡ್ತಾ ಇದ್ದಾರೆ. ಬಸ್ ಅಲ್ಲಿ ಓಡಾಡುವಂತ ಹೆಣ್ಮಕ್ಳನ್ನ ಪುರುಷರು ಏನ್ ಮಾಡ್ತಾ ಇದ್ದಾರೆ, ಕೀಳಾಗಿ ನೋಡ್ತಾ ಇದ್ದಾರೆ. ಇದಂತೂ ನಿಜ ಅಂತ ಹೇಳ್ತೀನಿ ನಾನು. ಸೊ ನಿಮಗೇನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದ್ರೆ ಈ ಫ್ರೀ ಬಸ್ ನಿಂದ ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ಅದೇ ರೀತಿ ಮಹಿಳೆಯರ ಮಾನ ಮರ್ಯಾದೆ ಹೋಗ್ತಿರೋದಂತೂ ನಿಜ. ಸೊ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆಯೋ ಗೊತ್ತಿಲ್ಲ ನನಗಂತೂ, ಆದ್ರೆ ಇದು ಮಾತ್ರ ನಿಜ. ಸೊ ಅದರಿಂದ ಏನ್ ಮಾಡಿ ಹೆಲ್ಪ್ ಆಗುತ್ತಲ್ವಾ, ಬೇರೆ ರೀತಿಯಾಗಿ ಹೆಲ್ಪ್ ಮಾಡಿ, ಟಿಕೆಟ್ ದರ ಇಳಿಸಿ. ಅದು ಬಿಟ್ಬಿಟ್ಟು ಫ್ರೀ ಆಗಿ ಕೊಟ್ರೆ ಹೆಲ್ಪ್ ಆಗಲ್ಲ. ದಯವಿಟ್ಟು ದರವನ್ನ ಇಳಿಕೆ ಮಾಡಿ. ಅದರಿಂದ ಏನಾದ್ರೂ ಸ್ವಲ್ಪ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಬಡವರಿಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅಷ್ಟು ಬಡವರು ಯಾವಾಗ್ಲೂ ಬಸ್ಸಲ್ಲಿ ಓಡಾಡಲ್ಲ, ಓಕೆನಾ. ಸೊ ಇಲ್ಲಿ ಬಸ್ಸಲ್ಲಿ ಓಡಾಡೋದು ರೇರು.
ಅವ್ರು ಯಾವಾಗೋ ಊರಿಗೆ ಹೋಗೋದು ಏನೋ ಇರುತ್ತೆ. ಸೊ ಅಷ್ಟು ಮಾತ್ರ. ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇರೋದು ಡೈಲಿ ಕೆಲ್ಸಕ್ಕೆ ಏನು ಓಡಾಡ್ತಾರಲ್ವಾ, ಸೊ ಅವ್ರಿಗೆ. ಸೊ ಅದಕ್ಕಾಗಿ ದಯವಿಟ್ಟು ನೀವು ಈ ಯೋಜನೆಯನ್ನ ಬಂದ್ ಮಾಡ್ಬಿಡಿ ಅಂತ ನನ್ನ ಮನವಿ, ಹಾಗೆ ಜನರ ಮನವಿ ಅಂತಾನು ಅನ್ಕೋತೀನಿ. ಇಲ್ಲ ಅಂದ್ರೆ ಏನ್ ಮಾಡಿ, ನೀವು ರೂಲ್ಸ್ ಅನ್ನು ಕೂಡ ಯಾವ್ದಾದ್ರು ರೂಲ್ಸ್ ಅನ್ನ ತೆಗೆದುಕೊಂಡು ಬನ್ನಿ. ಸೊ ಇಲ್ಲಿ ಪುರುಷರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತೀನಿ. ಸೊ ಪುರುಷರಿಗೂ ಕೂಡ ಹೆಲ್ಪ್ ಆಗ್ಲಿ, ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗ್ಲಿ, ಆ ತರ ರೂಲ್ಸ್ ಅನ್ನ ತೆಗೆದುಕೊಂಡು ಬನ್ನಿ, ಅಥವಾ ಆ ತರ ಯೋಜನೆಗಳನ್ನ ತಗೊಂಡ್ ಬನ್ನಿ ಅಂತ ಹೇಳ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.